ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜೆ ಅವರು ಬಂದರು, ಪುನೀತ್ ಕೆರಳಿ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂತಹ ಹಿಲಾಲ್ ಅವ್ರನ್ನ ಜೊತೆ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಅಡ್ವೊಕೇಟ್ ಆಗಿರುವಂತಹ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ DCP ಅವ್ರ ಹತ್ರ ಮಾತನಾಡಿದ್ರು. ಶೇಖರ್ ಅವ್ರು ಬಂದಿದ್ರು, ಇಲ್ಲಿನ DCP ವೆಸ್ಟ್ ಅವರಿಲ್ಲ, ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದು. ಅವರಿಗೆ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದೀವಿ. ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ FIR ಆಗಬೇಕು ಹಾಗೂ ACP ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದೀವಿ. ಸರ್, ನಿಮ್ಮ ಮೇಲೆ ಒಂದು ಆರೋಪ ಇದೆ ಸರ್, ಏನಂದ್ರೆ ನಿಮ್ ಉದ್ದೇಶ ಒಳ್ಳೇದಿದೆ, ಆದ್ರೆ ನೀವು ವಾರ್ನಿಂಗ್ ಮಾಡೋ ರೀತಿ ಚಂದನ್ ಅವರಿಗೆ ಹೇಳಿದಿರ ಅಂತ ಇರಬೇಕು ಅಂತ ಹೇಳಿದೀನಿ. ನೀವು ಇರಬೇಕು ಅನ್ನೋದು ನೀನು ಅಂತಿಲ್ಲ ಸರ್, ದಯವಿಟ್ಟು ಪ್ಲೀಸ್. ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡ್ಬಿಡಿ. ನೀನು ಅಂತ ನಾನು ಬರೆಯಲ್ಲ ಸರ್, ನಾನೊಬ್ಬ ಪತ್ರಕರ್ತನಾಗಿದ್ದವನು. ವಾರ್ನಿಂಗ್ ನಾನೇನು ಕೊಡಕ್ ಹೋಗಿಲ್ಲ. ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ, ಪೊಲೀಸರು ಎಲ್ಲೋ ಒಂದೊಂದ್ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂತ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ, ಯಾರಿಗೂ ವಾರ್ನಿಂಗ್ ಅಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಹಿಂದೆ ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲೇ DG ಅವ್ರಿಗೆ ಲೆಟರ್ ಬರೆದಿದ್ದೆ, ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟರ್ ಬರೆದಿದ್ದೆ. ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಹೀರೋಯಿಸಂ ತೋರಿಸುವಂಥದ್ದು, ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ ಆರ್ಡರ್ ಕೂಡ ಇಶ್ಯೂ ಮಾಡಿದರೆ ಅದು ಚಂದನ್ ಅವ್ರಿಗೆ ಕೂಡ ನೆನಪಲ್ಲಿ ಇರಬೇಕಾಗುತ್ತೆ. ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳಕ್ ಹೋಗಲ್ಲ. ಆದ್ರೆ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಿದೆ. ಆದ್ರೆ ಕೆಲವರು ಹೀರೋಯಿಸಮ್ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರೇಕಗಳನ್ನ ಮಾಡ್ತಾರೆ, ಅಪಸವ್ಯಗಳನ್ನ ಮಾಡ್ತಾರೆ. ಇಂಥದ್ದು ಆಗಬಾರದು, ಇಲಾಖೆಗೂ ಕೆಟ್ಟ ಹೆಸರು ಅಂತ ಹೇಳ್ಬಿಟ್ಟು ಅದನ್ನ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ನಾವು ಯಾವ್ದು ಚಾಲೆಂಜ್ ಮಾಡಿಲ್ಲ. ಬಂದಿದ್ದೀವಿ ಸ್ಟೇಷನ್ಗೆ, ನಾವೇನು ಗಲಾಟೆ ಮಾಡಕ್ ಬಂದಿದೀವ? ನ್ಯಾಯ ಕೇಳಕ್ ಬಂದಿದ್ದೀವಿ. ನ್ಯಾಯ ಕೇಳಕ್ ಹಕ್ಕಿಲ್ವಾ? ಪೊಲೀಸ್ ಕಮಿಷನರ್ಗೆ ಹೇಳಿದೆ, DCP ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು DCP ಅವರದ್ದು ಎದುರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲಾ ವಿಚಾರಗಳನ್ನು ಅವ್ರು ಮುಂದಿಟ್ಕೊಂಡಿದೀವಿ. ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದೀವಿ. ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ, ಅದ್ರ ತನಿಖೆ ಆಗ್ಲಿ, ಟೆಸ್ಟಿಂಗ್ ಆಗ್ಲಿ, ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವರದಿನ ಕೊಡ್ಲಿ, ಮುಗೀತು. ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ ಬಂದಿಲ್ಲ. ಆದ್ರೆ ಕುರಿ ಮಾಂಸ ಅಂತ ಹೇಳಿ ನಿಮಿಷ ಇದೇ ಹೋಮ್ ಮಿನಿಸ್ಟರ್ ಬಗ್ಗೆ ಒಂದು ಹೇಳ್ಬೇಕು ಅಂದ್ರೆ, ಈ ಹಿಂದೆ DK ರವಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಅಥವಾ ಅನುಮಾನಾಸ್ಪದವಾಗಿ ಸಾವಪ್ಪಿದ್ರು, ಹೊರಗಡೆ ಬಂದಾದ ಕೂಡಲೇ ಆಗ KJ ಜಾರ್ಜ್ ಅವ್ರು ಬಂದು ಆತ್ಮಹತ್ಯೆ ಅಂತ ಅಂದ್ಬಿಟ್ರು. ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದಲ್ಲಿ ಕೂಗಿದವ್ರು ಇಲ್ಲ, ಕೂಗೇ ಇಲ್ಲ ಅಂತಂದ್ರು. ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು? ವರದಿ ಏನ್ ಬಂತು? FSL ವರದಿ ಏನ್ ಬಂತು? ಒಂದ್ ನಿಮಿಷ ವರದಿ ಏನ್ ಬಂತು? ಹೀಗೆ ವರದಿ ಬಂದಿದೆ. ಹಾಗಾದ್ರೆ ವರದಿ ಬಂದಿದ್ರೆ ಅದು ಮೇಕೆದ ಮಾಂಸ ಅಂತಾಗಿ ವರದಿ ಬಂದಿದ್ರೆ ವರದಿನ ಅದು ಇದು ಮಾಡ್ಲಿ, ಹೊರಗಡೆ ಹಾಕ್ಲಿ, ಮೀಡಿಯಾದವ್ರಿಗೆ ಅದ್ರ ಮಾಹಿತಿನ ಕೊಡ್ಲಿ. ಒಂದ್ ನಿಮಿಷ, ಈಗ ನಾವು ಪೊಲೀಸ್ ಹತ್ರ ಕೇಳಿದ್ವು, ನಾವು ಇನ್ನು ವರದಿ ನಮಗೆ ಬಂದಿಲ್ಲ ಅಂತಂದ್ರು. ನಮಗೆ ಕೇಳಿದ್, ಈಗ ನಾವು ಒಳಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಹೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಬ್ರು ಏನ್ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಓತಪ್ರೋತವಾಗಿ ಮಾತಾಡಿದ್ರು. ಅದು ಪಾಕಿಸ್ತಾನ ಜಿಂದಾಬಾದ್ ಹೇಳಿದಾರೆ ಅನ್ನೋದು ಸಾಬೀತಾಯ್ತಲ್ವಾ? ಹಾಗಾಗಿ ನಾವು ಇಲ್ಲಿರುವಂತ ಮಂತ್ರಿಗಳದ್ದು ಮಾತನ್ನು ಕೇಳ್ತಿಲ್ಲ. ಏನು ವರದಿ ಏನಿದೆ ವರದಿನ ಕೊಡಿ. ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಏನ್ ಕೊಡ್ತಾರೆ ಆ ವರದಿನ ಕೊಡಿ, ಆಯ್ತು. ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ. ಯಾರಾದ್ರೂ ಒಂದು ಮೋಸದಿಂದ ಹನಿ ಮಾಂಸ ತಿನ್ನಿಸ್ತಾ ಇದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿಯಲ್ವಾ? ಅದೇ ರೀತಿಯಲ್ಲೇ ನಾಯಿ ಮಾಂಸನ ತಿನ್ನಿಸ್ತಾ ಇದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ, ಅಲ್ಲ ಅಂತ ಸಾಬೀತು ಮಾಡಿ. ಅಲ್ಲಿ ಅಗ್ರೆಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವ್ರದ್ದು ಹೆಸರನ್ನ ನೀವು FIR ಹಾಕಲ್ಲ. ಆದ್ರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂತ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮ್ಗೆ ಕಾಲಿಗೆ ಹೊಡಿತೀರಿ, ಅವ್ರಿಗೆ ಪ್ರಜ್ಞೆ ತಪ್ಪಂಗ್ ಮಾಡ್ತೀರಿ, ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ? ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಅಥವಾ ಇಲ್ಲಿ ಪೊಲೀಸ್ ಇಲಾಖೆನಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರು ಸಲಿಂಗಕಾಮಿಗಳಿದಾರ ಹಿಂಗೆ ಒಂದು ಬಟ್ಟೆ ಬಿಚ್ಚಕ್ಕೆ? ಏನಕ್ಕೋಸ್ಕರ ಬಟ್ಟೆ ಬಿಚ್ಚಿರು ACP ಚಂದನ? ACP ಅವರಲ್ಲಿ ಸೈಡಲ್ಲಿ ನಿಂತಿದ್ದಾರೆ. ಆದ್ರೆ ನಾವು ACP ಅವರು ಅವರೇ ಪ್ರಶ್ನೆ, ಅವರು ಕಟಕಟಲ್ಲಿ ನಿಂತಿರೋರು, ಅವ್ರ ಬಗ್ಗೆನೇ ನಮ್ದು ಆರೋಪ ಇರೋದು. ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವ್ರನ್ನ DCP ಅವ್ರನ್ನ ಕಳಿಸ್ಕೊಟ್ಟಿದ್ರು. ಅವ್ರ ಎದುರುಗಡೆ ನಾವು ಕೂಲಂಕಷವಾಗಿ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದ್ವಿ. ರೈಟಿಂಗ್ ಅಲ್ಲಿ ಪುನೀತ್ ಅದನ್ನ ರೈಟಿಂಗ್ ಅಲ್ಲಿ ಕೂಡ ತಂದಿದ್ದಾರೆ. ಪೊಲೀಸ್ ಕಮಿಷನರ್ ಹತ್ರ ಹೋಗ್ತೀವಿ, ಹೋಗಿ ಅದನ್ನ ಅವರಿಗೆ ಸಬ್ಮಿಟ್ ಮಾಡ್ತೀವಿ. ನೋಡಿ, ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರ ಅಗ್ರಿಮೆಂಟ್ ಎಲ್ಲದ್ರ ಬಗ್ಗೆ ಈಗ ವ್ಯವಸ್ಥೆ ಪೊಲೀಸರ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ, ಅವರು ಇದನ್ನ ಹೆಕ್ಕಿ ತೆಗಿಲಿ.
ಅವ್ರ ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗಿಸ್ತೀನಿ. ಆದ್ರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ, ಆದ್ರೂ ಕೂಡ ಅಲ್ಲಿ ಚಾನೆಲ್ ಅಲ್ಲೂ ಕೂಡ ನೋಡ್ದು ಯಾವ್ದೋ ತಗೊಂಬಂದು ಕೈಗೆ ಹಿಂಗೆ ಹಚ್ಕೊಂಡ್ಬಿಟ್ಟು ಹಾಗೆ ತಗೊಂಬಂದಿರು ತೋರಿಸ್ತಾ ಇದಾರೆ. ಹಿಲಾಲೆ ಅದನ್ನ ಈತ ಈಗ ಯಾವ್ದೋ ಒಂದು ಫೇಕ್ ನ ಮಾಡ್ಕೊಂಬಂದಿದ್ದಾನೆ, ಹಿಲಾಲೆ ಅದನ್ನ ಎಕ್ಸ್ಪೋಸ್ ಮಾಡಿದ್ರಲ್ಲಿ ಇಷ್ಟಾಗಿ ಕೂಡ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಮಾಂಸವನ್ನ ತಂದು ಮಾರಾಟ ಮಾಡ್ತಿರೋ ಹಿಂದಿರುವ ಉದ್ದೇಶ ಏನು? ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ? ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು. ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿಯನ್ನ ವ್ಯಕ್ತಪಡಿಸಿದಂತ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು? ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ, ನಿಮಗೆ ಬನ್ನೂರು ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ, ಯಾವ್ದು ಬೇಕು ಕೊಡ್ತೀವಿ. ಎಲ್ಲಿಂದ ನಿಮ್ಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ? ನಮ್ಮ ರೈತರ ಬೆಳಿತಿದಾರಲ್ವಾ, ನಮ್ಮ ರೈತರ ಸಾಕಿದಾರಲ್ವಾ, ಇಲ್ಲಿಂದಲೇ ಕೊಡೋಣ. ನೀವ್ ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು? ನಾವು ಫ್ರೆಶ್ ಆಗಿರೋದನ್ನ ಕೊಡ್ತೀವಿ, ಬನ್ನಿ. ಮೈಸೂರಿಂದ ನಿಮಗೆ 1.5 hours ಅಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ. ರೈಲ್ವೆ ಇಲಾಖೆ ಬಿಡಿ, ಈಗ ಟ್ರೇಡ್ ಲೈಸೆನ್ಸ್ ಅನ್ನ ರೈಲ್ವೆ ಇಲಾಖೆ ಕೊಡಲ್ಲ. ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ BBMP ಟ್ರೇಡ್ ಲೈಸೆನ್ಸ್ ಕೊಡುವಂತದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೇ ಗೊತ್ತಿಲ್ದಲೆ ಅಲ್ಲಿ ಶಾಪ್ ಇಲ್ದಲೆ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ? ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವನ ಹತ್ರ ಇಲ್ಲ. ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ.